ವ್ಲಾಗ್ ಮಾಡೋ ಪರಿಸ್ಥಿತಿ ಅಂತೀರ. ಫುಲ್ ಜನ ಅಂದ್ರೆ ಜನ. ಇವಳಿಗೋಸ್ಕರನೇ ಬಂದಿರೋದು ನಾವೆಲ್ಲರೂ. ಪ್ಲೀಸ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ಆ ಕಡೆ ಕಳಿಸ್ತಾ ಇದೀವಿ ನಾವು. ಬಿಲ್ ಪೇ ಮಾಡ್ತಾ ಇದಾರೆ ಅಂತವ್ರೆ. ಸರಿ ಹಾಯ್ ಎಲ್ರಿಗೂ ನಮಸ್ಕಾರ. ನೆನೆ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ನೆನೆ ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತೆ ನಾವು ಊಟ ಮಾಡೋಕ್ಕೆಲ್ಲ ಹೋಗಿದ್ದೀವಿ. ಮತ್ತು ಇನ್ನು ಏನೇನಾಯಿತು ಅಂತೆಲ್ಲ ನೀವೇ ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೆನೆ ಲಾಗ್ ಹಂಗೆ ಸ್ವಲ್ಪ ಸ್ಟಾಪ್ ಆಯಿತು. ಸೊ ಇವತ್ತು ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇವಾಗ ನಾವು ರೀಚ್ ಆದ್ರಿ. ಇವಾಗ ಟೈಮ್ ಬಂದು 11:40 ಆಗಿದೆ ನೋಡಿ. ಇವಾಗ ನಾವು ರೀಚ್ ಆಗಿದ್ದೀವಿ. ಸ್ಲಿಪ್ಪರ್ಸ್ ಎಲ್ಲ ಬಿಡ್ತಾ ಇದೀವಿ. ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಕೆಳಗಡೆ ಇಳಿದು ದೇವಸ್ಥಾನ ಬಂತು. ಬರೋ ಕುಶಾನ ಹೆವಿ ಜನ ಇದಾರೆ. ಆಗಲ್ಲ ಹೆವಿ ಬಿಸಿಲಿದೆ ನೋಡಿ. ದೇವಸ್ಥಾನಕ್ಕೆ ಬಂದ್ವಿ ನಾವು. ಇವಾಗ ಹೆಂಗಿದೆ ಬಿಸಿಲು ನೋಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಎಲ್ಲರಿಗೂ ವೇಟಿಂಗ್. ಪಾಪುಗೆ ನಾವು ಟೋಪಿ ಕೊಡ್ಸಿದ್ವಿ ನೋಡ್ರಿ. ಇನ್ನೊಂದು ಬ್ಯಾಚ್ ಎಲ್ಲ ಐತಿ. ಎಲ್ಲೋದ್ರು ಅವರು? ಎಲ್ಲ ಮಿಕ್ಸ್ ಆಗೋದ್ರು. ಇನ್ನೊಂದು ಬ್ಯಾಚು ನೋಡಿ ನೋಡಿ ನೋಡಿ. ಇದೇ ಬ್ಯಾಚ್ ನಮ್ದು. ಎಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಅಳಿಬಾಯಿ ಆಳ್ತಾವನೆ. ಹೋಗಮ್ಮ. ಯಾರು ಯಾರು ಹೊತ್ತಿದ್ದು? ಈಗ ವಿಡಿಯೋ ಇವಾಗ ನಾವು ಇದೇ ಪಾಪುಗೆ ಬೋರ್ಡ್ ಹೊಡ್ಸೋದಕ್ಕೋಸ್ಕರ ಅಲ್ಲ. ಅವಳಿಗೆ ನಾವು ಪರಿಚಯ ಇಲ್ಲ, ಅದಕ್ಕೋಸ್ಕರ ಅಳು ಮಗ ಬಂದ್ಬಿಟ್ಟಿದೆ. ಇವಳಿಗೆ ಬೋರ್ಡ್ ಹೊಡ್ಸೋದು ನೋಡಿ. ಎಷ್ಟು ಜನ ಇದ್ದಾರೆ ಇವಾಗ. ಇವಳಿಗೋಸ್ಕರನೇ ಬಂದಿರೋದು ನಾವೆಲ್ಲರೂ ಬೋರ್ಡ್ ಹೊಡ್ಸೋಕ್ಕೆ. ಪೂಜೆ ಮಾಡಿಸ್ಕೊಂಡು ಹೋಗೋದು. ಯಾಕ ಅವಳು ಮೂತಿ ನನಗೆ ಮಾಡ್ತಾಳೆ. ದರ್ಶನ ಎಲ್ಲ ಆಯ್ತು ನಮ್ದು ನೋಡ್ರಿ. ಎಲ್ಲ ತಿಂತಾ ಇದ್ದೀವಿ ಇವಾಗ. ಎಲ್ಲ ಪ್ರಸಾದ ತಿಂತಾ ಇದ್ದೀವಿ ಇವಾಗ. ಫುಲ್ ಜನ ಅಂದ್ರೆ ಜನ. ಕಾಸು ಕೊಟ್ಟು ಹೋಗಿದ್ದಾಯ್ತು ದರ್ಶನಕ್ಕೆ. ನಾವು ಇವಾಗ ಏನೋ ಫಸ್ಟ್ 200 ರೂಪಾಯಿ, ಆಮೇಲೆ 1000 ರೂಪಾಯಿ. ಒಬ್ಬೊಬ್ರಿಗೆ ಒಂದೊಂದು ರೇಟ್. ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಎಲ್ಲ ಪ್ರಸಾದಗಳು ತಿಂತಾ ಇದೆ ಇವಾಗ. ತಿನ್ನಿ ಬಿಡ ಅಟ್ಲೆ ನೀವು ಹಂಚ್ಬಿಡಂತು. ಇವನ್ ಅತ್ತ 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 ಎಲ್ಲರಿಗೂ ಕೊಟ್ಟ ಸರಿಯಾಗಿ. ನೀರು ಕೊಟ್ರು. ನೀರು ನಿನ್ನೆ ತೆಗ್ದೇನಂದಕ್ಕ ಪ್ರಸಾದ ತಿಂತಾ ಇದೆಯಾ ಅಂತ. ಅಮ್ಮ ಇಲ್ಲಿ, ಮಗು ಅಲ್ಲಿ. ಅವ್ನು ನೋಡ್ರಿ ಎಷ್ಟು ಉದ್ದ ಅವನೇ. ಒಳ್ಳೆ ಯಪ್ಪ ಎಲ್ಲರದ್ದು ದರ್ಶನ ಆಗಿ ಹೋಗಿದ್ದಾರೆ.
ಅಷ್ಟೇ ಮನೆಗೆ ತಿನ್ನಿಲ್ಲ ಬಾ ಅವ್ನ ಗುಂಡನೂ ತಿಂದಿಲ್ಲ. ಇವಾಗ ನಾವು 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ರಿ, ಯಾಕೆಂದ್ರೆ ಅಲ್ಲೆಲ್ಲೂ ಪಾರ್ಕಿಂಗ್ ಎಲ್ಲೂ ಜಾಗ ಇದ್ದಿಲ್ಲ. ಸೊ ಅದಕ್ಕೆ ಬಸ್ನ ಸ್ವಲ್ಪ ದೂರ ನಿಲ್ಸಿಬಿಟ್ಟಿದ್ರು. ಸೊ ಅಲ್ಲಿಂದ ನಡ್ಕೊಂಡ್ ಬಂದು ಎಲ್ಲ ಫುಲ್ ಶಿಕೆ ಆಗ್ತಿದೆ. ಫುಲ್ ನೀರು ಬಂದ್ಬಿಟ್ಟಿದೆ. ಎಲ್ಲರೂ ನಡ್ಕೊಂಡ್ ಬಂದ್ರಿ. ಇವಾಗ ನಮ್ಮ ಮಳಿ ಮೈನ ಅಳ್ತಾ ಇದ್ದಾನೆ ಶೆಕೆಗೆ ಪಾಪ. ಅಳ್ತಾವನೆ ಶೆಕೆಗೆ. ಅಲ್ಲಿಂದ ನಡ್ಕೊಂಡು ಬಂದ್ರಿ. ಇವಾಗ ಅವನು ಕರ್ಕೊಂಡು ಅದಕ್ಕೆ ಇವಾಗ ನಾವು ಎಲ್ಲಿ ಹೋಗ್ತಾ ಇತ್ತು ಚೇತು? AC ಹಾಕಿಲ್ಲ. ಇವಾಗ ನಾವು ಲೇಪಾಕ್ಷಿಗೆ ಹೋಗ್ತಾ ಇದೀವಿ. ಲೇಪಾಕ್ಷಿಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗ್ತೀವಿ. ಇವಾಗ ವ್ಲಾಗ್ ಮಾಡೋ ಪರಿಸ್ಥಿತಿ ಅಂತಿಲ್ಲ, ಫುಲ್ ಸಿಗಿ ಸೊ ಬಸ್ ಮೂವ್ ಆಗಲಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫುಲ್ ನಿದ್ದೆಯಿಂದ ಇವಾಗ ಎದ್ದೆ. ನೋಡಿದ್ರೆ ಕೋಟೇಶ್ವರಮಲ್ಲಿ ಬಂದು ನಿಲ್ಲಿಸಿದ್ದಾರೆ ಹೋಟೆಲ್ಗೆ. ಟೀ ಕಾಫಿ ಯಾರ್ಯಾರಿಗೆ ಬೇಕೋ ಅದು ತೊಗೊಂಡು ತಿನ್ನೋದಕ್ಕೋಸ್ಕರ ಫುಲ್ ಹೈವೇ. ಫುಲ್ ನಿದ್ದೆ ಅಂದರೆ ನಿದ್ದೆ ಮಾಡಿಬಿಟ್ಟಿದೆ ನೋಡಿ. ಚೆನ್ನಾಯ್ತಲ್ಲ? ಯಾವತ್ತೂ ಅನ್ಕೊಂಡಿರ್ಬೇಕು ಅಂತ ಅದು ಇವತ್ತು ಅನ್ಕೊಂಡಿದ್ದೀವಿ. ಅದಳಂಬ ಆಗ ಅಲ್ಲೈತೆ ನೋಡು. ಎಂತ ದೊಡ್ಡ ಮಕ್ಕಳಪ್ಪ. ನಾವು ಲೇಪಾಕ್ಷಿಗೆ ಹೋಗಿಲ್ಲ, ಲೇಪಾಕ್ಷಿಗೆ ಹೋಗ್ದಿರ ಇವಾಗ ಫುಲ್ ಟಯರ್ಡ್ ಆಗಿರೋದಕ್ಕೆ ಎಲ್ಲ ಹೋಟ್ಲಿಗೆ ಬಂದಿರೋದು. ನಾವು ಟೀ ಕಾಫಿ ಅಂದ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಅದರಿಂದ ಬರೋಕ್ಕೆ ಎಷ್ಟಾಗುತ್ತಾ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಾವು ಯಾರ್ಯಾರು ಕೂತಿದ್ದಾರೆ ಅಂತೆಲ್ಲರೂ ನೋಡ್ಕೊಂಡು ಬನ್ನಿ. ನಾನು ಜಾಗನೇ ಮಾಡಿಲ್ಲ ನೋಡು. ನಮ್ಮಮ್ಮ ನಂದಕ್ಕ ಅಮ್ಮ ಕನಸಿನ ನೂರು ಎಳೆಯಿಂದ ಮೇಯುವ ಗೂಡು ಸಂಬರುಮೆಯ ಬಂಧನ. ಸ್ಪಾನ್ಸರ್ ಎಂತಿ ಬಂದಾರೋ ಸಾಹುಕಾರ ಪ್ರೀತಿಲು ಬಂಧ ನಲುಮೆಯ ಬಂಧನ. ಹಾಯ್ ಶ್ರೀಯಿಂದ ಎಲ್ಲ ಪ್ಲೇಟ್ ಸರ್ವ್ ಮಾಡ್ತಾ ಇದ್ದಾರೆ. ನಾನು ಒಬ್ಳೆ ತಿಂತೀನಿ. ಬೋಂಡ ಸೂಪ್ ಮತ್ತೆ ಕಾಫಿ ಬಂದಿದೆ. ಇವಾಗ ನನಗೆ ಯಾರ್ಯಾರು ಏನೇನು ಬೇಕೋ ಆರ್ಡ್ರ್ ಮಾಡಿದ್ದಾರೆ, ಅವ್ರವ್ರಿಗೆ ಅದ್ರಲ್ಲಿ ಬಂದಿದೆ. ಜಾಸ್ತಿ ಎಲ್ಲ ಬೋಂಡ ಸೂಪೇ ನಾವು ಆರ್ಡ್ರ್ ಮಾಡೋದು, ಚೆನ್ನಾಗಿರುತ್ತೆ ಅಂತ ಮೆನ್ಸ್ ಎಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ.
ಸಾಕು. ಅವಾಗಿಂದ ಪಿಜ್ಜಾ ಒಂದು ಹೋಯ್ತು, ಇದು ಬೇರೆ ಇನ್ನೊಂದು ಬೇರೆ ಪಿಜ್ಜಾ ಟೇಸ್ಟ್ ಮಾಡೋಣ. ಎಲ್ಲ ಫುಡ್ ಸಕ್ಕತ್ತಾಗಿದೆ ಇಲ್ಲಿ, ಚೆನ್ನಾಗಿದೆ ಫುಡ್. ಹಾಂ ಚೆನ್ನಾಗಿದೆ ಫುಡ್ ಎಲ್ಲ ಚೆನ್ನಾಗಿದೆ. ಗೊಂಡು ನಾನು ಮಾಡ್ಬೋದು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಾಂ ಇವಾಗ ಬರೀ ಸೋಡಾ ಬೇರೆ ಸಾಲ್ಟ್ ಬೇಕಾ? ಒಂದು ಸ್ವಲ್ಪ ಸ್ವಲ್ಪ ಮಶ್ರೂಮ್ ರೈಸ್ ಹಾಕ್ಕೊಂಡೆ. ಇವಾಗ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀನಿ, ಏನು ಬಿಡ್ತಾ ಇಲ್ಲ. ನಾನು ನಮ್ಮ ಅತ್ತೆ ಅವಾಗಿಂದನು ಏನು ಬಿಡ್ತಾನೆ, ನಾವು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ಆ ಕಡೆ ಕಳಿಸ್ತಾ ಇದ್ದೀವಿ. ನಾವು ಯಾವುದು ಕೂಡ ಮಿಸ್ ಮಾಡಬಾರ್ದು, ಎಲ್ಲನೂ ಟೇಸ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ಎಲ್ಲ ಟೇಸ್ಟ್ ಮಾಡಿ ಕಳಿಸ್ತಾ ಇರೋದು. ಒಂದೊಂದು ಸ್ಪೂನ್ ಆದರೂ ಹಾಕ್ಕೊತಾ ಇದ್ದೀವಿ ನೋಡಿ, ಒಂದೊಂದು ಸ್ಪೂನ್ ಅಷ್ಟೇ ಹಾಕ್ಕೊತಾ ಇರೋದು ನೋಡಿ. ನಾವಂತೂ ಒಂದೇ ಸ್ಪೂನೇ, ಬಟ್ ಟೇಸ್ಟ್ ಮಾಡ್ತಾ ಇದ್ದೀವಿ ನಾವು. ಪ್ಲೀಸ್ ಯಾವುದನ್ನು ಯಾವ ಫುಡ್ನು ಟೇಸ್ಟ್ ಮಾಡ್ದಿರ ಇರಬೇಡಿ, ಎಲ್ಲ ಫುಡ್ನು ಟೇಸ್ಟ್ ಮಾಡಿ ಅಷ್ಟೇ. ನಮ್ಮ ಬೋರ್ಡು ನೋಡಿ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ. ಎಲ್ಲ ಖಾಲಿ ಆದ್ಮೇಲೆ ವಿಡಿಯೋ ಮಾಡೋದು ಮಾಡಿದ್ದೀನಿ ಅವಾಗಲೇ. ನಾನು ತಿಂದ್ಮೇಲೆ ಸಿಗ್ತೀನಿ, ಲೇಟ್ ಆಗಿಬಿಡುತ್ತೆ ಎಲ್ಲ. ಶೇರ್ ಮಾಡ್ತಾರೆ. 9000 ಆಗಿದ್ದೆ. ಬಿಲ್ ಪೇ ಮಾಡ್ತಾ ಇದ್ದಾರೆ ಇವಾಗ, ಎಣಿಸ್ತಾ. ಎಲ್ಲ ಆಯ್ತು, ಎಲ್ಲ ಹೋಗ್ತಾ ಇದ್ದಾರೆ. ಬಿಲ್ಲೆಲ್ಲ ಪೇ ಮಾಡಿ ಇವಾಗ ಆಚೆ ಬಂದ್ರಿ. ನಾನು ಬರ್ಬೇಕಾ? ಇವಾಗ ನಾವು ಏನಿದು ಬಿಡ ತಗೊಂಡು ತಿಂತ ಇದ್ದೀವಿ. ಇಲ್ಲಿ ಜನ ಇದ್ದಾರೆ, ಮಾತ್ರಕ್ಕೆ ನಿಮ್ಗೆ ಸ್ವಲ್ಪ ಭಯ ಆಗ್ತಾ ಇದೆ. ಆಮೇಲೆ ಅಲ್ಲಿ ನೋಡಿ ಕೋಟೇಶ್ವರ ಆ ಕಡೆ ತಿರುಗು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲ ಬಸ್ ಕತ್ತಿ ನಾವು ಮೂವೇ ಆಗ್ತಾ ಇಲ್ಲ ಅವ್ರು ಯಾರುವೆ. ಅಯ್ಯೋ ಎಷ್ಟು ಜೋರ ಕಿಸ್ತಯ್ಯ ನನ್ಗ ಅಮ್ಮಮ್ಮ ನನ್ನ ಸೀಟಿಗೆ ಬಂದು ಕುತ್ಕೊಂಡ್ಬಿಟ್ಟೆ. ಎಲ್ಲಾರು ಇವಾಗ ಬಸ್ಸಿಗೆ ಬಂದ್ರಿ. ಟೈಮ್ ಬಂದು ಇವಾಗ 7:50 ಆಗಿದೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಅಲ್ಲೇ ಸ್ಟೇ ಆಗ್ತೀವಿ. ಸೊ ಇವಾಗ ಸ್ವಲ್ಪ ಗಲಾಟೆ ಇದೆ. ಸೊ ಇವಾಗ ಇವ್ರ ಮನೇಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ನಮ್ಮ ಊರಿಗೆ ಹೋಗ್ತೀವಿ. ಇಲ್ಲೆಲ್ಲ ಕಿದ್ಲಾಡ್ತಾ ಇದ್ದಾರೆ ನೋಡಿ. ಅಯ್ಯೋ ಕಿರಣ ಯಾರೋ ನೀನ್ ಹೇಳ್ಬಿಡು. ಹಾಕು ನನ್ನ ಇವನ್ನ ಯಾರಂಗ ಅವರು ಹಾಕು.
ಯಾರು ಕಾಮೆಂಟ್ ಮಾಡಿದ್ರೆ ನೋಡೋಣ. ಸರಿ ಇವ್ರಿಬ್ರಿಗೂ ಕಮೆಂಟ್ ಅಂತ ಮಾಡಿ. ಬ್ಯಾಂಗ್ಳೂರ್ ಬಿಟ್ಟು ಯಾಕಂದ್ರೆ ಫ್ಯಾಮಿಲಿ ಲೈಕ್ ಅಂತವ್ರೆ. ಸುಮ್ಮನೆ ಸಾಕು ಮಾಡ್ಬೇಡ. ಸರಿ ಅದ್ ಮಾಡ್ಬೇಡ್ದಂತೆ ಬಿಟ್ಬಿಡೋಣ. ಈಗೆಲ್ಲ ಮನೆಗೆ ಹೋಗ್ತಾ ಇದೀವಿ. ಈ ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಮತ್ತೆ ಫಾಲೋ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಶೇರ್ ಮಾಡಿ, ಅವ್ರು ಏನ್ ಹೇಳಿದ್ರು ನನ್ ಕೇಳಿಸಿಲ್ಲ. ಪ್ಲೀಸ್ ಇವಾಗ ಹೇಳಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮಾಡ್ಬಿಡ್ರಿ. ಓಕೆ, ಎಲ್ಲರೂ ಫುಲ್ ಎಂಜಾಯ್ ಮಾಡಿದೀವಿ ಇವತ್ತು. ಸಾಕಾಗಿತ್ತು. ಹಾಗೆ ಒಂದನ್ನ ಮರಿಬೇಡಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾರೆಗಳೇ ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾ.